ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಮಂಡ್ಯ ಅಖಾಡ. 4ನೇ ದಿನವೂ ಕೂಡ ಮುಂದುವರೆದಿದೆ ದರ್ಶನ್ ಪ್ರಚಾರ. ಮಂಡ್ಯದಲ್ಲಿ ಯಶ್ ಪ್ರಚಾರಕ್ಕೆ ಇವತ್ತಿಗೆ 3ನೇ ದಿನ. ನೀವು ಕೂಡ ನೋಡ್ತಾನೆ ಇದ್ದೀರಾ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಣ ರಂಗೇರಿದೆ ಅಂತ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಈಗ ಆಲ್ರೆಡಿ ಸ್ಟಾರ್ಸ್ ಗಳ ಎಂಟ್ರಿಯಿಂದಲೂ ಕೂಡ ಕಾವೇರತೊಡಗಿದೆ. ಇಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ರೆ, ಇನ್ನು ಒಂದ್ ಕಡೆ ಇಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಜೋಡೆತ್ತುಗಳು ಅಂದ್ರೆ ದರ್ಶನ್ ಮತ್ತು ಯಶ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದರ್ಶನ್ ಅವರ 4ನೇ ದಿನದ ಪ್ರಚಾರ ಇವತ್ತು ನಡೀತಾ ಇದ್ರೆ, ಇನ್ನೊಂದ್ ಕಡೆ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ 3ನೇ ದಿನದ ಪ್ರಚಾರ ಕೂಡ ನಡೀತಾ ಇದೆ. ಸುಮಲತಾ ಪರ ನಟರಿಬ್ಬರ ಅಬ್ಬರದ ಪ್ರಚಾರ ಮುಂದುವರೆದಿದೆ. ಹಳ್ಳಿಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಮತ್ತು ರಾಕಿಂಗ್ ಸ್ಟಾರ್ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ. ಇಂದು ಕೂಡ ಮುಂದುವರಿತಾ ಇದೆ ಸ್ಟಾರ್ಸ್ ಗಳ ಕ್ಯಾಂಪೇನ್, ಮತಯಾಚನೆ ಮುಂದುವರಿತಾ ಇದೆ. ನಾಗಮಂಗಲದಲ್ಲಿ ಇಂದು ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮೇಲುಕೋಟೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸುಮಲತಾರಿಂದ ಮಿಡ್ ದಿ ಪ್ರೆಸ್ ಅಂದ್ರೆ ಮಾಧ್ಯಮದವರ ಜೊತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸ್ಟಾರ್ಸ್ ಗಳು ಅಂದ್ರೆ ದರ್ಶನ್ ಮತ್ತು ಯಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತು ಒಂದ್ ಕಡೆ ಇಲ್ಲಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ದೊಡ್ಡ ಗೌಡ್ರು. ಇಂದು ಮೊಮ್ಮಗನ ಪರ ದೇವೇಗೌಡರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ನ ವರಿಷ್ಠ ಇವತ್ತು ತನ್ನ ಮೊಮ್ಮಗನ ಪರವಾಗಿ ಇವತ್ತು ಪ್ರಚಾರವನ್ನ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಏಕೆಂದ್ರೆ ನಿನ್ನೆ ಮತ್ತು ಮೊನ್ನೆ ಮತ್ತೊಬ್ಬ ಮೊಮ್ಮಗ ಹಾಸನದಲ್ಲಿ ಸ್ಪರ್ಧೆಯನ್ನ ಮಾಡಿರುವಂತ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತವನ್ನ ಯಾಚನೆ ಮಾಡಿದ್ರು. ಇವತ್ತು ಮಂಡ್ಯದಲ್ಲಿಂದು ದೇವೇಗೌಡರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಪರವಾಗಿ ದೇವೇಗೌಡರು ಮತ ಭೇಟಿಯನ್ನ ಮಾಡ್ತಾ ಇರುವಂತದ್ದು. ಈ ಮೂಲಕ ಪಿಕ್ಚರ್ ಅನ್ನ ಚೇಂಜ್ ಮಾಡ್ತಾರಾ ದೇವೇಗೌಡರು ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಗಬೇಕಾಗಿದೆ. ಕೆಆರ್ ಪೇಟೆ ಶ್ರೀರಂಗಪಟ್ಟಣದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ದೇವೇಗೌಡರು. ಸಂಜೆ ಕೆಆರ್ ನಗರದಲ್ಲಿ ಗೌಡರು ಸಭೆಯನ್ನ ಮಾಡಲಿದ್ದಾರೆ. ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಗೌಡರು. ಇಲ್ಲಿ ಮೊಮ್ಮಗನ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಸೊ ಹೀಗಾಗಿ ಇವತ್ತಿನಿಂದ ದೊಡ್ಡಗೌಡರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಒಂದ್ ಕಡೆ ಸ್ಟಾರ್ಸ್ ಗಳ ಪ್ರಚಾರದ ಭರಾಟೆ ಆದ್ರೆ, ಇನ್ನು ಒಂದ್ ಕಡೆ ಜೆಡಿಎಸ್ ನ ವರಿಷ್ಠ ದೇವೇಗೌಡರು ತಮ್ಮ ಮೊಮ್ಮಗನ ಪರವಾಗಿ ಅವರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಸೊ ಮತ್ತಷ್ಟು ರಂಗೇರ್ತಾ ಇದೆ ಮಂಡ್ಯ ಅಖಾಡ. ಹೈ ವೋಲ್ಟೇಜ್ ಕ್ಷೇತ್ರ, ಯಾಕೆಂದ್ರೆ ಸಿಎಂ ಪುತ್ರ ಸ್ಪರ್ಧೆಯನ್ನ ಮಾಡಿರುವಂತ ವಿಚಾರ ಒಂದ್ ಕಡೆ ಆದ್ರೆ, ಇನ್ನು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಜಡೆ ಮಾಡಿಕೊಟ್ಟಿದೆ ಮಂಡ್ಯ ಲೋಕಸಭಾ ಅಖಾಡ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಡ್ಯದಿಂದ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಹಾಗೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು. ಮೊದಲನೇದಾಗಿ ಮಂಜುನಾಥ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ನಿಖಿಲ್ ಅವರ ಪರವಾಗಿ ಇವತ್ತು ದೊಡ್ಡ ಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಸೊ ಮತ್ತಷ್ಟು ರಂಗೇರಿಸ್ತಾ ಇದ್ದಾರೆ ದೇವೇಗೌಡರು. ಅವರು ಯಾವ ರೀತಿಯಾಗಿ ಮತ ಯಾಚಿಸುತ್ತಿದ್ದಾರೆ, ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ? ಪೃಥ್ವಿ, ಇವತ್ತು ಈಗ ಮಂಡ್ಯದ ಏನು ಚುನಾವಣಾ ಕಣ ಇದೆ ಅದು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ನಟರು, ಇನ್ನೊಂದು ಕಡೆ ರಾಜಕಾರಣಿಗಳು ಅನ್ನುವಂಥದ್ದು. ಸೊ ಇವತ್ತು ಪ್ರಮುಖವಾಗಿ ಏನಂದ್ರೆ ಈ ಭಾಗದಲ್ಲಿ ಕರೆಯುವಂತ ಅಂದ್ರೆ ಪೊಲಿಟಿಕಲ್ ಇಂಜಿನಿಯರ್ ಅಂತ ಏನ್ ಕರಿತೀವಿ, ಸೊ ಅವರು ಅಂದ್ರೆ ಜೆಡಿಎಸ್ ನ ವರಿಷ್ಠರು ದೇವೇಗೌಡರು ಈ ಭಾಗದಲ್ಲಿ ಇವತ್ತು ಪ್ರಚಾರವನ್ನ ಮೊಮ್ಮಗನ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಅದಕ್ಕೋಸ್ಕರ 3 ಬಹಿರಂಗ ಸಭೆಗಳನ್ನು ಕೂಡ ಆಯೋಜಿಸಿದ್ದಾರೆ. ಅಂದ್ರೆ ಪಕ್ಕದ ಮೈಸೂರು ಮತ್ತೆ ಮಂಡ್ಯಕ್ಕೆ ಇರುವಂತ ಒಂದು ನಡುವಿನ ಸ್ಥಳಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಕೆಆರ್ ಪೇಟೆ, ಕೆಆರ್ ನಗರ, ಅದೇ ರೀತಿ ಶ್ರೀರಂಗಪಟ್ಟಣದಲ್ಲಿ ರ್ಯಾಲಿಗಳು ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊಮ್ಮಗನ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ಅದ್ರ ಜೊತೆ ಏನಂದ್ರೆ ನಿನ್ನೆ ಮೊನ್ನೆ ತನಕ ಹಾಸನದಲ್ಲಿ ಪ್ರಜ್ವಲ್ ಪರವಾಗಿ ಮತಯಾಚನೆ ಮಾಡಿದ್ರು. ಇವತ್ತು ನಿಖಿಲ್ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಪೃಥ್ವಿ.
ಓಕೆ ಮಂಜು, ಎಸ್, ಇನ್ನೂ ಒಂದ್ ಕಡೆ ಇವತ್ತು ಸ್ಟಾರ್ಸ್ ಗಳು ಕೂಡ ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ರಾಘವೇಂದ್ರ, ಒಂದ್ ಕಡೆ ದೇವೇಗೌಡರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ ಮೊಮ್ಮಗನ ಪರವಾಗಿ, ಇನ್ನೊಂದ್ ಕಡೆ ಯಶ್ ಮತ್ತೆ ದರ್ಶನ್ ಜೋಡೆತ್ತುಗಳ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಮತಯಾಚನೆಯನ್ನ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ? ಎಸ್ ಪೃಥ್ವಿರಾಜ್, ಏನು ಜೋಡೆತ್ತುಗಳು ಅಂತ ಕರೆಸ್ಕೊಂಡಿರುವಂತಹ ಯಶ್ ಹಾಗೂ ದರ್ಶನ್ ರವರು ಇಂದು ಕೂಡ ಮಂಡ್ಯ ಜಿಲ್ಲೆ ವಿವಿಧ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಏನು ಸುಮಲತಾ ಪರವಾಗಿ ಪ್ರಚಾರಕ್ಕೆ ಇಳಿದಿರುವಂತಹ ಯಶ್ ಹಾಗೂ ದರ್ಶನ್ ರವರು ಪ್ರಮುಖವಾಗಿ ಕಳೆದ 4 ದಿನಗಳಿಂದಲೂ ಕೂಡ ಮಂಡ್ಯದಲ್ಲೇ ಬೀಡು ಬಿಟ್ಟು ಮಂಡ್ಯದ ವಿವಿಧ ಕ್ಷೇತ್ರದಲ್ಲಿ ಒಂದು ಸಂಚಲನ ಮಾಡಿಸುವ ಮೂಲಕ ಪ್ರಚಾರವನ್ನು ಮಾಡ್ತಿರುವಂತದ್ದು. ಇವತ್ತು ಕೂಡ ಏನು ಮೊದಲನೇದಾಗಿ ಯಶ್ನ ನೋಡೋದಾದ್ರೆ, ಯಶ್ ರವರು ಮೇಲುಕೋಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸುಮಾರು 20 ಹಳ್ಳಿಗಳಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ ಸುಮಾರು 7 ಗಂಟೆವರೆಗೂ ಕೂಡ ಒಂದು ಪ್ರಚಾರವನ್ನು ಮಾಡ್ತಾರೆ. ಪ್ರಚಾರದ ವೇಳೆ ಸಾಕಷ್ಟು ಜನರಿಗೆ ಒಂದು ಪ್ರಚಾರದಲ್ಲಿ ತಮ್ಮ ಅಮ್ಮನಾಗಿರುವಂತಹ ಏನು ಸುಮಲತಾ ಅಂಬರೀಶ್ ಇದ್ದಾರೆ ಅವರ ಪರವಾಗಿ ಒಂದು ಯಾಚನೆ ಮಾಡ್ತಿದ್ದಾರೆ. ಹೀಗಾಗಿನೇ ಕೂಡ ಇವರೆಲ್ಲರೂ ಕೂಡ ಹೋದಲ್ಲಿ ಏನು ತನ್ನ ಅಮ್ಮನ ಪರವಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪ್ರಚಾರವನ್ನು ಕುಳಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಇವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ. ಹಾಗಾಗಿನೇ ಕೂಡ ಈ ಸ್ಟಾರ್ ನಟರು ಅಂತ ಏನು ಕಳ್ಸಿಕೊಂಡಿರುವಂತಹ ಯಶ್ ರವರು ಈಗಾಗಲೇ ಕೂಡ ಒಂದು ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಪ್ರಚಾರಕ್ಕೆ ಆರಂಭವಾಗಿರೋದು. ಇಂದು ಏನು ನಡೆಯುವಂತಹ ಒಂದು ಆರಂಭದಲ್ಲಿ ಅವರು ಕೂಡ ಇವತ್ತು ಮತಯಾಚನೆ ಮಾಡಿದ್ರೆ, ಮತ್ತೊಂದು ಕಡೆ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ, ಇವರು ಕೂಡ ಏನು ನಾಗಮಂಗಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ. ನಾಗಮಂಗಲ ಚೀನ್ಯದಿಂದ ಆರಂಭವಾಗುವ ಇವರ ಪ್ರಚಾರ ಸುಮಾರು ರಾತ್ರಿ 7 ಗಂಟೆಗೆ ಏನು ಕುಪ್ಪ ಬಳಿ ಎಂಡಾಗುತ್ತೆ. ಒಟ್ಟಾರೆಯಾಗಿ ಏನು ಜೋಡೆತ್ತುಗಳು ಅಂತ ಕರೆಸಿಕೊಂಡಿರುವಂತಹ ದರ್ಶನ್ ಹಾಗೂ ಯಶ್ ಅವರು ವಿವಿಧ ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಒಂದು ಮತಯಾಚನೆ ಮೂಲಕ ಸುಮಲತಾ ಅವರಿಗೆ ಈ ಬಾರಿ ಒಂದು ಜಯಕ್ಕೆ ಗಳಿಸಿಕೊಳ್ಳಲಿಕ್ಕೆ ಅವರು ಜೋಡೆತ್ತುಗಳಾಗಿ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧರಾಗಿರುವಂತದ್ದು ಪೃಥ್ವಿರಾಜ್. ಓಕೆ ರಾಘವೇಂದ್ರ, ಎಸ್, ಮತ್ತೊಂದ್ ಕಡೆ ಮಂಜುನಾಥ್, ಇವತ್ತು ದೇವೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಸ್ಟಾರ್ಸ್ ಗಳ ಅಬ್ಬರದ ಪ್ರಚಾರ, ಪ್ರತಿಕ್ರಿಯೆ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಜೆಡಿಎಸ್ ನಾಯಕರು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತ ರಣತಂತ್ರ ಗ್ರೌಂಡ್ ವರ್ಕ್ ಮಾಡಬೇಕಾಗಿದೆ ಈಗ ಜೆಡಿಎಸ್ ದೇವೇಗೌಡರ ಎಂಟ್ರಿಯಿಂದ ಅಂತ? ಪೃಥ್ವಿ, ಏನಂತ ಅಂದ್ರೆ ಮಂಡ್ಯದಲ್ಲಿ ಈಗ ನಡೀತಾ ಇರೋದು ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ ನೋಡಿ ಹೇಳೋದಾದ್ರೆ, ಒಂದು ಕಡೆ ಭಾವನಾತ್ಮಕವಾಗಿ ಅಂದ್ರೆ ಅಂಬರೀಶ್ ಅಭಿಮಾನ ಸುಮಲತಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಂದು ಸಂಘಟಿತ ಪಕ್ಷ ಅಂದ್ರೆ ಈ ಭಾಗದ KR ನಗರವನ್ನು ಸೇರಿಸಿಕೊಂಡ್ರೆ ಒಟ್ಟು 8 ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಸೊ ಆ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ JDS ಅನ್ನುವಂಥ ಪಕ್ಷ ಜಯಗಳಿಸಿರುವಂತದ್ದು, ಒಂದು ರೀತಿ ಪಕ್ಷ ಆ ಬೇರು ಬಿಟ್ಟಿರುವಂತದ್ದು ಇಡೀ ಜಿಲ್ಲೆಯಲ್ಲಿ. ಸೊ ವರ್ಸಸ್ ಈಗ ಹೆಂಗಿದೆ ಅಂದ್ರೆ ಒಂದು ಸಂಘಟನೆಗೊಂಡಿರುವಂತಹ ಒಂದು ಪಕ್ಷ ಮತ್ತೆ ಭಾವನಾತ್ಮಕ ಆಟ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅದರ ಪರವಾಗಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆಗೊಂಡು 7 ಶಾಸಕರು 3 ಸಚಿವರು ಇರುವಂತಹ ಜಿಲ್ಲೆಯಲ್ಲಿ ಇವತ್ತು ಆ ಪಕ್ಷದ ವರಿಷ್ಠರು ಬರ್ತಾರೆ ಅನ್ನುವಂಥದ್ದೇ ದೊಡ್ಡ ಸುದ್ದಿ. ಮತ್ತೆ ದೇವೇಗೌಡರು ಇಲ್ಲಿ ಹಳ್ಳಿಗೂ ಚಿರಪರಿಚಿತರು. ಅಂದ್ರೆ ಯಾವುದೇ ಒಂದು ಹಳ್ಳಿಗೆ ಹೋಗಿ ಒಂದು ಆ ಹಳ್ಳಿಯಲ್ಲಿ ಅವರ ಸಮಕಾಲೀನ ಯಾರಿರ್ತಾರೋ ಅವ್ರನ್ನ ಹೆಸರು ಹಿಡಿದು ಕರೆದು ಮಾತಾಡಿಸುವಂತಹ ಒಂದು ಜ್ಞಾಪಕ ಶಕ್ತಿ ಇರುವಂತದ್ದು, ಮತ್ತೆ ಆ ಮಟ್ಟಕ್ಕೆ ಇಲ್ಲಿನ ಜನರ ನಡುವೆ ಸಂಪರ್ಕ ಇಟ್ಕೊಂಡಿರೋದು. ಸೊ ಅದು ಇವತ್ತು ಏನು ಅನ್ನುವಂಥದ್ದು ಬಹುಶಃ ಕಾಣಿಸ್ಕೊಳ್ಬಹುದು. ಯಾಕೆಂದ್ರೆ ಅವರ ಪ್ರಚಾರ ಸಭೆಯಲ್ಲಿ ಹಾಗೆ ಹೋಗ್ತಾ ಎಲ್ಲಾದ್ರೂ ಈ KR ನಗರ, KR-ಪೇಟೆ ಅಥವಾ ಶ್ರೀರಂಗಪಟ್ಟಣದಲ್ಲಿ ಸೊ ಸಿಕ್ಕಂತ ಹಳ್ಳಿಗಳ ನಡುವೆ ಕೂಡ ಅವರು ಮಾತನಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿನ ಜನರು ಬಹಳ ಚಿರಪರಿಚಿತರಿದ್ದಾರೆ ಅನ್ನುವಂಥದ್ದು ಈ ಮಟ್ಟಕ್ಕೆ ಇವತ್ತು ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಆಗಿದೆ ಈ ಕಡೆ. ಮತ್ತೆ ಇನ್ನೊಂದು ಕಡೆ ನಿಖಿಲ್ ಕೂಡ ಪ್ರತ್ಯೇಕವಾಗಿ ಇವತ್ತು ಪಾಂಡವಪುರ ಭಾಗದಲ್ಲಿ ಅಂದ್ರೆ ಯಶ್ ಕೂಡ ಅದೇ ಭಾಗದಲ್ಲಿ ಇರ್ತಾರೆ. ಸೊ ಇವರಿಬ್ರು ಕೂಡ ಇವತ್ತು ಒಂದ್ ಕಡೆ ಯಶ್ ಒಂದ್ ಕಡೆ ನಿಖಿಲ್ ಪ್ರಚಾರವನ್ನ ಮಾಡುವಂತದ್ದು ಅವರ ಶೆಡ್ಯೂಲ್ ಪ್ರಕಾರ ಪ್ರಚಾರ ಮಾಡ್ತಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.